Hi students, as in previous video lecture, I was discussed about the new economic policy which is introduced in the year 1991. As a part of economic reforms, Government of India has announced a new economic policy in the year 1991. So we learned about the features of new economic policy. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಆರ್ಥಿಕ ಪರಿಸರಕ್ಕೆ ಸಂಬಂಧಿಸಿದಂತೆ ಹೊಸ ಆರ್ಥಿಕ ನೀತಿ 1991ರ ಕುರಿತಾಗಿ ಅಧ್ಯಯನವನ್ನು ಮಾಡಿದ್ವಿ. And now in this class I will want to discuss about the branches of new economic policy. ಇಂದಿನ ಈ ತರಗತಿಯಲ್ಲಿ ಹೊಸ ಆರ್ಥಿಕ ನೀತಿಯ ಒಂದು ಶಾಖೆಗಳು ಯಾವುದಿವೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. So there are mainly three branches of NEP. One is liberalization, then second is privatization, then third is globalization. In short form we call it as LPG. So LPG in economic sense we call it as liberalization, privatization and globalization. So ಹೊಸ ಆರ್ಥಿಕ ನೀತಿಯಲ್ಲಿ ಪ್ರಮುಖವಾಗಿ ಮೂರು ಶಾಖೆಗಳನ್ನು ಗಮನಿಸಬಹುದಾಗಿದೆ. ಮೊದಲನೇದಾಗಿ ಉದಾರೀಕರಣ, ಎರಡನೇದಾಗಿ ಖಾಸಗೀಕರಣ, ಮೂರನೇದಾಗಿ ಜಾಗತೀಕರಣ ಅಂತ ಕರೀತೀವಿ. ಅಂದರೆ ಶಾರ್ಟ್ ಫಾರ್ಮ್ ಅಲ್ಲಿ ಇದನ್ನ LPG ಅಂತೇಳಿ ಕರೆಯಲಾಗುತ್ತೆ. So let's see the first branch of NEP, that is liberalization, udarikana. So what is liberalization? So liberalization means removing unnecessary trade restrictions and making the economy more competitive. ಈ ಒಂದು ಉದಾರೀಕರಣ ಅಂತಂದ್ರೆ 1991ಕ್ಕೂ ಮುಂಚಿತವಾಗಿ ವ್ಯವಹಾರ ಕ್ಷೇತ್ರದ ಮೇಲೆ, ಕೈಗಾರಿಕೆಗಳ ಮೇಲೆ ಹಲವಾರು ರೀತಿಯ ನಿರ್ಬಂಧನೆಗಳನ್ನು ವಿಧಿಸಲಾಗಿತ್ತು. ಆದರೆ ಉದಾರೀಕರಣದಲ್ಲಿ ವ್ಯವಹಾರ ಸಂಘಟನೆಗಳ ಮೇಲೆ ವಿಧಿಸಿರ್ತಕ್ಕಂಥ ಒಂದು ವ್ಯಾಪಾರ ನಿರ್ಬಂಧನೆಗಳನ್ನು ಕಡಿತಗೊಳಿಸುವ ಮೂಲಕ ಒಂದು ವ್ಯಾಪಾರ ಚಟುವಟಿಕೆಗಳಿಗೆ ಮುಕ್ತ ಅವಕಾಶವನ್ನು ನೀಡಲಾಗಿತ್ತು. ಅದನ್ನ ಉದಾರೀಕರಣ ಅಂತ ಕರೀತೀವಿ. So before 1991 there are certain restrictions were imposed on the trade union or the trading activities with the help of new economic policy. So there are certain removal is to be made on trade transactions or trading activities. Those are called liberalization. So how it can be achieved? ಯಾವ ರೀತಿ ಇದನ್ನು ಸಾಧಿಸಬಹುದು ಅಂತಂದ್ರೆ ಲೈಕ್ ಬೈ ಪ್ರೊವೈಡಿಂಗ್ ಫ್ರೀಡಮ್ ಇನ್ ಪ್ರೊಡಕ್ಷನ್, ಅಂದ್ರೆ ಉತ್ಪಾದನೆಯ ಪ್ರಮಾಣವನ್ನು ನಿರ್ಧರಿಸುವುದರಲ್ಲಿ ಸ್ವತಂತ್ರತೆಯನ್ನು ನೀಡೋದ್ರ ಮೂಲಕ, ಎಕ್ಸ್ಪಾನ್ಷನ್ ಆಫ್ ಇಂಡಸ್ಟ್ರೀಸ್, ಕೈಗಾರಿಕೆಗಳನ್ನು ವಿಸ್ತರಣೆ ಮಾಡೋದ್ರ ಮೂಲಕ ಇವುಗಳ ಅಭಿವೃದ್ಧಿಯನ್ನು ನಾವೇನ್ ಮಾಡಬಹುದು, ಸಾಧಿಸಬಹುದಾಗಿದೆ. ಸೊ ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆಫ್ liberalization. It means removing unnecessary trade restrictions and making the economy more competitive. So what are the objectives of liberalization? Why it is to be developed in the economic policy? ಹೊಸ ಆರ್ಥಿಕ ನೀತಿಯಲ್ಲಿ ಉದಾರೀಕರಣದ ಒಂದು ಪ್ರಯೋಜನ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ಉದಾರೀಕರಣ ನೀತಿಯ ಪ್ರಮುಖವಾದ ಉದ್ದೇಶಗಳನ್ನು ಈ ರೀತಿ ನಾವು ವಿವರಿಸಬಹುದು. ಫಸ್ಟ್ ಈಸ್ ಅಬಾಲಿಷಿಂಗ್ ಲೈಸೆನ್ಸಿಂಗ್ ರಿಕ್ವೈರ್ಮೆಂಟ್ ಇನ್ ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್ ಎಕ್ಸೆಪ್ಟ್ ಶಾರ್ಟ್ ಲಿಸ್ಟ್ ಇಂಡಸ್ಟ್ರೀಸ್. ಸೊ ಬಿಫೋರ್ ಗೋಯಿಂಗ್ ಟು ಟೇಕ್ the permission from the government or concerned department, there are certain industries were listed in the list. So apart from that, so remaining all other companies are liberalized to take the permission from the government. ಅಂದ್ರೆ
ಈ ಒಂದು ಸರ್ಕಾರದಿಂದ ಅನುಮತಿಯನ್ನ ಪಡೆಯುವ ದೃಷ್ಟಿಯಲ್ಲಿ ಅಥವಾ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದ್ರಲ್ಲಿ ಕೆಲವು ಕೈಗಾರಿಕೆಗಳನ್ನ ಪಟ್ಟಿ ಮಾಡಿರ್ತಾರೆ. ಆ ಪಟ್ಟಿಯಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಕೈಗಾರಿಕೆಗಳ ಸ್ಥಾಪನೆಯ ಅನುಮತಿಯಲ್ಲಿ ಕೆಲವು ನಿರ್ಬಂಧನೆಗಳನ್ನು ಕೂಡ ಕಡಿತಗೊಳಿಸಲಾಯಿತು. ದಟ್ ಈಸ್ ದ ಫಸ್ಟ್ ಆಬ್ಜೆಕ್ಟಿವ್. Then second is removing restrictions on the movement of goods and services. ಅಂದರೆ ಸರಕು ಮತ್ತು ಸೇವೆಗಳ ಒಂದು ವರ್ಗಾವಣೆಯಲ್ಲಿ ಅಥವಾ ವಿತರಣೆಯಲ್ಲಿ ಇರ್ತಕ್ಕಂಥ ನಿಯಮಗಳನ್ನ ಅಥವಾ ನಿರ್ಬಂಧನೆಗಳನ್ನ ಕೂಡ ಕಡಿತಗೊಳಿಸಲಾಯಿತು. ಇದರ ಮೂಲಕ ಅತ್ಯಂತ ಶೀಘ್ರವಾಗಿ ಸರಕು ಮತ್ತು ಸೇವೆಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಲುಪಿಸಲಾಯಿತು. Then third, freedom in deciding the scale of activities and no restriction on expansion. ಅಂದ್ರೆ ಉತ್ಪಾದನೆಯ ಪ್ರಮಾಣವನ್ನ ಅಥವಾ ವ್ಯವಹಾರ ಸಂಸ್ಥೆಯ ಒಂದು ಕಾರ್ಯಕ್ಷಮತೆಯನ್ನ ಅಥವಾ ಕಾರ್ಯ ಪ್ರಮಾಣವನ್ನು ನಿರ್ಧರಿಸಲಿಕ್ಕೆ ಮುಕ್ತವಾದ ಅವಕಾಶಗಳನ್ನ ಕೈಗಾರಿಕೆಗಳಿಗೆ ನೀಡಲಾಯಿತು ಮತ್ತು ಅವುಗಳನ್ನ ವಿಸ್ತರಣೆ ಮಾಡೋದಕ್ಕೂ ಕೂಡ ಮುಕ್ತವಾದಂತಹ ಅವಕಾಶವನ್ನ ಕೂಡ ಈ ಒಂದು ಕೈಗಾರಿಕೆಗಳಿಗೆ ನೀಡಲಾಯಿತು. ಸೊ ದ ಇಂಡಸ್ಟ್ರೀಸ್ ಆರ್ ಪ್ರೊವೈಡೆಡ್ ವಿತ್ ಎ ಫ್ರೀಡಮ್ ಇನ್ ಡಿಸೈಡಿಂಗ್ ದ ಸ್ಕೇಲ್ ಆಫ್ ಆಪರೇಷನ್ಸ್ and there are no restriction on expansion of the industries in the form of branches. That is the third objective. Then fourth objective is simplifying the procedures for import and export. As you know the meaning of import. Import means purchasing or receiving the goods from other country to our country, and export means sending or selling the goods from our country to other countries. There are, before the announcement of NEP, there are certain restrictions and many procedures were set out for export and import. But by the introduction of liberalization policy, those all procedures are got simplified and now there is a easy flow in the export or import of goods. ನಾಲ್ಕನೇ ಉದ್ದೇಶ ಏನು ಅಂತಂದ್ರೆ ಆಮದು ಮತ್ತು ರಫ್ತಿನ ಕ್ರಮಾನುಗತಿಯಲ್ಲಿ ಸರಳೀಕರಣವನ್ನ ಗೊಳಿಸಲಾಯಿತು. ಅಂದ್ರೆ 1991 ಅಂದ್ರೆ ಈ ಒಂದು ನೀತಿಯನ್ನ ರಚಿಸುವುದಕ್ಕೂ ಮುಂಚಿತವಾಗಿ ಹಲವಾರು ರೀತಿಯ ನಿರ್ಬಂಧನೆಗಳು ಮತ್ತು ಕ್ರಮಾನುಗತಿಗಳನ್ನ ಅನುಸರಿಸಬೇಕಾಗ್ತಾ ಇತ್ತು. ಆದರೆ ಈ ಒಂದು ನೀತಿಯ ಮೂಲಕ ಉದಾರೀಕರಣ ಒಂದು ಪದ್ಧತಿಯಲ್ಲಿ ಈ ಒಂದು ರಫ್ತು ಮತ್ತು ಆಮದು ಕ್ರಮಾನುಗತಿಯಲ್ಲಿ ಕೆಲವು ಕಡಿತಗಳನ್ನು ಕೂಡ ಗೊಳಿಸಲಾಗಿದೆ. ಯಾವುದರಲ್ಲಿ? ಅದರ ಒಂದು ಕ್ರಮಾನುಗತಿಯಲ್ಲಿ, ಪ್ರೊಸೀಜರ್ ಅಲ್ಲಿ. ದೆನ್ ಫಿಫ್ತ್ ಈಸ್ ಡಿಕ್ರೀಸ್ ಆರ್ ರೆಡ್ಯೂಸ್ ಇನ್ ಟ್ಯಾಕ್ಸ್ ರೇಟ್ಸ್ ಅಂಡ್ ಲಿಫ್ಟಿಂಗ್ ಅನ್ನೆಸೆಸರಿ ಕಂಟ್ರೋಲ್ ಓವರ್ ದ ಎಕಾನಮಿ. ಅಂದ್ರೆ ತೆರಿಗೆಯನ್ನ ವಿಧಿಸುವ ಪದ್ಧತಿಯಲ್ಲಾಗಿರ್ಬೋದು ಅಥವಾ ಈ ಒಂದು ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ವಿತರಣೆಗೆ ಸಂಬಂಧಿಸಿದಂತೆ ಈ ಒಂದು ಆರ್ಥಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ನಿಯಂತ್ರಣ ಕ್ರಮಗಳನ್ನ ಕಡಿಮೆಗೊಳಿಸುವ ಮೂಲಕ ಆರ್ಥಿಕ ವ್ಯವಸ್ಥೆಯನ್ನ ಮುಕ್ತಗೊಳಿಸಲಾಯಿತು. ದೆನ್ ಲಾಸ್ಟ್ ಆಬ್ಜೆಕ್ಟಿವ್ ಈಸ್ ಮೇಕಿಂಗ್ ಇಟ್ ಈಸಿಯರ್ ಟು ಅಟ್ರಾಕ್ಟ್ ಫಾರಿನ್ ಕ್ಯಾಪಿಟಲ್ ಅಂಡ್ ಟೆಕ್ನಾಲಜಿ. ಅಂದ್ರೆ ವಿದೇಶಿ ಬಂಡವಾಳವನ್ನ ಮತ್ತು ವಿದೇಶಿ ತಂತ್ರಜ್ಞಾನವನ್ನ ಆಕರ್ಷಿಸುವ ಮೂಲಕ ಅಲ್ಲಿರ್ತಕ್ಕಂಥ ಬಂಡವಾಳ ಮತ್ತು ತಂತ್ರಜ್ಞಾನವನ್ನ ನಮ್ಮೊಂದು ದೇಶದಲ್ಲಿ ಪಡೆಯುವುದರ ಮೂಲಕ ತಂತ್ರಜ್ಞಾನದಲ್ಲಿ ಮುನ್ನುಡಿ ಅಥವಾ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುವ ಮೂಲಕ ಒಂದು ಆರ್ಥಿಕ ಕ್ಷೇತ್ರದಲ್ಲಿ ಹೊಸದಾದ ಬದಲಾವಣೆಯನ್ನ ಸಾಧಿಸುವ ಉದ್ದೇಶವನ್ನು ಕೂಡ ಈ ಒಂದು ಲಿಬರಲೈಸೇಷನ್ ಪಾಲಿಸಿ ಹೊಂದಿದೆ. So this is all about the first branch of NEP, that is liberalization. ಹೊಸ ಆರ್ಥಿಕ ನೀತಿಯ ಮೊದಲನೇ ಶಾಖೆ ಉದಾರೀಕರಣ ನೀತಿ ಆಗಿದೆ. So we discussed the meaning of liberalization and its objectives. ಇದರ ಅರ್ಥ ಮತ್ತು ಉದ್ದೇಶಗಳನ್ನು ನಾವೇನು ಮಾಡಿದ್ವಿ ಇಂದಿನ ತರಗತಿಯಲ್ಲಿ ಕಲಿತಿದ್ವಿ. So then second branch of NEP, that is ಪ್ರೈವೇಟೈಸೇಷನ್. ಹೊಸ ಆರ್ಥಿಕ ನೀತಿ 1991ರ ಎರಡನೇ ಶಾಖೆ ಯಾವುದು ಅಂತಂದ್ರೆ
ಖಾಸಗೀಕರಣ ಅಂತ ಕರೀತೀವಿ. ಸೊ ದ ವರ್ಡ್ itself indicates privatization. So what does the privatization indicates? What the meaning of privatization policy means? Privatization means removing strict control over private sector enterprises and making them free to take a decision. So before announcement of NEP, there are certain restrictions were imposed on private sector enterprises. But when the NEP was announced as a part of privatization, so all the strict control on the private sector are to be removed, and those private sector enterprises are free to take the decision in development of economy. ಖಾಸಗೀಕರಣ ಅಂತಂದ್ರೆ ಈ ಒಂದು ಖಾಸಗಿ ಸಂಸ್ಥೆಗಳ ಮೇಲೆ ವಿಧಿಸತಕ್ಕಂಥ ನಿಯಮಗಳನ್ನ ಷರತ್ತುಗಳನ್ನ ಕಡಿತಗೊಳಿಸುವುದರ ಮೂಲಕ ಅವರು ಕಾರ್ಯನಿರ್ವಹಿಸುವುದರಲ್ಲಿ ಸ್ವತಂತ್ರರಾಗಿ ನಿರ್ಣಯಗಳನ್ನು ಕೈಗೊಳ್ಳುವ ಮೂಲಕ ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿಗೆ ಅವರು ಕೂಡ ಕಾರಣರಾಗುವಂತಹ ಒಂದು ಅವಕಾಶವನ್ನು ಕೂಡ ಈ ಒಂದು ಖಾಸಗೀಕರಣ ನೀಡಿದೆ. ಅಂದ್ರೆ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನ ಪ್ರಾಮುಖ್ಯತೆಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿತಗೊಳಿಸಿ ಈ ಒಂದು ಖಾಸಗಿ ಉದ್ದಿಮೆಗಳ ಮೇಲೆ ಹೇರಿರುವಂತಹ ನಿರ್ಬಂಧನೆಗಳನ್ನ ಕೂಡ ಕಡಿಮೆ ಮಾಡಿ ಅವುಗಳ ಪ್ರಾಮುಖ್ಯತೆಯನ್ನ ಅಧಿಕಗೊಳಿಸುವ ಉದ್ದೇಶ ಇದರದ್ದಾಗಿದೆ. ಸೊ ಹೌ ಇಟ್ ಕ್ಯಾನ್ ಬಿ ಅಚೀವ್ಡ್? ಈ ಒಂದು ಪ್ರೈವೇಟೈಸೇಷನ್ ಪಾಲಿಸಿಯನ್ನು ಯಾವ ರೀತಿ ಸಾಧಿಸಬಹುದು ಅಂತಂದ್ರೆ, ಸೊ ದೇರ್ ಆರ್ ಮೇನ್ಲಿ 3 objectives or with the help of 3 respective conditions the privatization has to be achieved. The first is reduction in number of reserved public sector industries and increasing private sector share in companies. ಅಂದ್ರೆ ಸಾರ್ವಜನಿಕ ವಲಯದ ಉದ್ದಿಮೆಗಳ ಪ್ರಮಾಣವನ್ನ ಸ್ವಲ್ಪ ಕಡಿತಗೊಳಿಸುವುದರ ಮೂಲಕ ಈ ಒಂದು ಖಾಸಗಿ ವಲಯದ ಉದ್ದಿಮೆಗಳ ಒಂದು ಶೇರ್ ಅನ್ನ ಅಥವಾ ಪಾಲನ್ನ ಅಧಿಕಗೊಳಿಸುವ ಉದ್ದೇಶವನ್ನ ಇದು ಹೊಂದಿದೆ. ಸೊ ದೆನ್ ಸೆಕೆಂಡ್ ಈಸ್ ಟು ಅಚೀವ್ ದಿಸ್, ಅಂದ್ರೆ ಪ್ರೈವೇಟೈಸೇಷನ್ ಅನ್ನ ಅಚೀವ್ ಮಾಡಬೇಕಾಗಿದೆ ಅಂತಂದ್ರೆ, ಸೊ NEP 1991 ಅಡಾಪ್ಟೆಡ್ ಆಫ್ ಪ್ಲಾನಿಂಗ್ ಫಾರ್ disinvestment on public enterprises. So to achieve the privatization objective, the disinvestment on public sector enterprises was carried out by making or by transferring the ownership of public sector enterprises to the private peoples. So they are going to make the priority in private sector enterprises. ಅಂದ್ರೆ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಅಂದ್ರೆ ಖಾಸಗಿ ವಲಯದ ಒಂದು ಪ್ರಾಮುಖ್ಯತೆಯನ್ನ ಹೆಚ್ಚಿಸುವ ಸಲುವಾಗಿ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಹೂಡಿರತಕ್ಕಂಥ ಬಂಡವಾಳವನ್ನ ಹಿಂತೆಗೆದುಕೊಳ್ಳುವುದರ ಮೂಲಕ ಅದರ ಒಂದು ಆಧಿಪತ್ಯವನ್ನ ಅಥವಾ ಅದರ ಒಂದು ಹೂಡಿಕೆಯ ಪ್ರಮಾಣವನ್ನ ಖಾಸಗಿ ಕ್ಷೇತ್ರದವರಿಗೆ ವರ್ಗಾಯಿಸುವುದರ ಮೂಲಕ ಅವುಗಳ ಅಭಿವೃದ್ಧಿಯನ್ನು ಕೂಡ ಸಾಧಿಸಲಾಗುತ್ತೆ. Then third is it also decided to restructure the sick industries. ಅಂದ್ರೆ ರೋಗಗ್ರಸ್ತ ಕೈಗಾರಿಕೆಗಳು ಅಂತ ಕರೀತೀವಿ. Sick industries, the BIFR was decided to establish. So means in an economy, so which are the industries comes in the category of sick unit. To restructure the sick industries, BIFR was introduced. Means the industries which are not running successfully, the industries which are getting the regular loss in conducting the activities, means those are industries are identified under sick unit, and to develop and restructure those kind of industries, the board of industries and financial reconstruction was decided to establish. ಅಂದ್ರೆ ಯಾವ ಕೈಗಾರಿಕೆಗಳು ರೋಗಗ್ರಸ್ತ ಕೈಗಾರಿಕೆಗಳಿದ್ದಾವೆ, ಅಂದ್ರೆ ಯಾವ ರೀತಿಯ ಕೈಗಾರಿಕೆಗಳು ಸರಿಯಾಗಿ ನಡೀತಾ ಇಲ್ಲ,
ಯಾವ ರೀತಿಯ ಕೈಗಾರಿಕೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಉಂಟಾಗ್ತಾ ಇದೆ ಅಂಥವುಗಳನ್ನ ಗುರುತಿಸಿ ಅವುಗಳನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಅಥವಾ ಪುನರ್ರಚನೆ ಮಾಡಲಿಕ್ಕಾಗಿ BIFR ಅನ್ನುವ ಸಂಸ್ಥೆಯನ್ನ ರಚಿಸಲಾಯಿತು. ಇಲ್ಲಿ BIFR ಅಂದ್ರೆ ಕೈಗಾರಿಕಾ ಮತ್ತು ಹಣಕಾಸು ಪುನರ್ನಿರ್ಮಾಣ ಮಂಡಳಿ ಅಂತೇಳಿ ಕರೆಯಲಾಗುತ್ತೆ. ಸೊ BIFR ಸ್ಟ್ಯಾಂಡ್ಸ್ ಫಾರ್ ಬೋರ್ಡ್ ಆಫ್ ಇಂಡಸ್ಟ್ರೀಸ್ ಅಂಡ್ ಫೈನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್. BIFR ಅಂದ್ರೆ ಕೈಗಾರಿಕೆ ಮತ್ತು ಹಣಕಾಸು ಪುನರ್ನಿರ್ಮಾಣ ಮಂಡಳಿ ಅಂತೇಳಿ ಕರೀತೀವಿ. ಸೊ ದಿಸ್ ಇಸ್ ಅಬೌಟ್ ದ ಸೆಕೆಂಡ್ branch, that is privatization. Then third branch of NEP is globalization. ಹೊಸ ಆರ್ಥಿಕ ನೀತಿಯ ಮೂರನೇ ಶಾಖೆ ಜಾಗತೀಕರಣ ಆಗುತ್ತೆ. So what is globalization? Free interaction among economies of the world in the field of trade, finance, production, technology and investment is termed as globalization. ಅಂದ್ರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ವಿಶ್ವ ಆರ್ಥಿಕ ವ್ಯವಸ್ಥೆಯೊಂದಿಗೆ ವಿಲೀನಗೊಳಿಸುವುದನ್ನು ನಾವೇನಂತ ಕರಿತೀವಿ, ಜಾಗತೀಕರಣ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ಯಾವುದು ಈ ಒಂದು ವ್ಯಾಪಾರದ ವಲಯದಲ್ಲಾಗಿರ್ಬೋದು, ಹಣಕಾಸು ವಲಯ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು ಅಥವಾ ಹೂಡಿಕೆ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ರೀತಿಯ ಒಟ್ಟ ಕ್ಷೇತ್ರಗಳಲ್ಲಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯೊಂದಿಗೆ ವಿಲೀನಗೊಳಿಸುವುದನ್ನ ಜಾಗತೀಕರಣ ಅಂತೇಳಿ ಕರೆಯಲಾಗುತ್ತೆ. ಸೊ ಇಟ್ ಕ್ಯಾನ್ ಬಿ ಅಚೀವ್ಡ್ ವಿತ್ ರೆಸ್ಪೆಕ್ಟ್ ಟು ಸರ್ಟೆನ್ ರೆಗ್ಯುಲೇಷನ್ಸ್. ಇದನ್ನ ಸಾಧಿಸಬಹುದು ಇಲ್ಲಿರ್ತಕ್ಕಂಥ ಕೆಲವು ನಿರ್ಬಂಧನೆಗಳನ್ನು ಅನುಸರಿಸುವುದರ ಮೂಲಕ. ಸೊ ದೋಸ್ ರೆಗ್ಯುಲೇಷನ್ಸ್ ರಿಲೇಟಿಂಗ್ ಟು ಲೈಸೆನ್ಸಿಂಗ್ ಆಫ್ ಇಂಪೋರ್ಟ್ಸ್ ಅಂದ್ರೆ ಆಮದಿಗೆ ವಿಧಿಸಿರ್ತಕ್ಕಂಥ ಕೆಲವು ನಿರ್ಬಂಧನೆಗಳನ್ನ ಅಥವಾ ಆಮದಿಗೆ ಅನುಮತಿ ನೀಡುವಂತಹ ಅಥವಾ ಆಮದಿಗೆ ಅನುಮತಿಸುವಂತಹ ಒಂದು ಅವಕಾಶವನ್ನ ನೀಡುವುದರ ಮೂಲಕ ಇವುಗಳನ್ನು ಕೂಡ ಸಾಧಿಸಬಹುದಾಗಿದೆ. ಮೀನ್ಸ್ ಫಾರ್ ಇಂಪೋರ್ಟಿಂಗ್ ಆಫ್ ಗೂಡ್ಸ್ the industries are got permitted, means getting the licensing of import. Then second is tariff restrictions, ಅಂದ್ರೆ ಸುಂಕ ನಿರ್ಬಂಧನೆಗಳು ಅಂತ ಕರೀತೀವಿ. So here tariff means it is a tax or duty paid on a particular class of import or export. So those called tariff restrictions. ಅಂದ್ರೆ ಸರಕು ಮತ್ತು ಸೇವೆಗಳ ಆಮದು ಆಗಿರಬಹುದು ಅಥವಾ ರಫ್ತಿಗೆ ವಿಧಿಸುವಂತಹ ಒಂದು ತೆರಿಗೆಯನ್ನ ನಾವೇನಂತ ಕರಿತೀವಿ, ಸುಂಕ ಅಂತೇಳಿ ಕರೆಯಲಾಗುತ್ತೆ. ಅವುಗಳಲ್ಲಿ ಕೂಡ ಕೆಲವು ನಿರ್ಬಂಧನೆಗಳನ್ನ ಸಡಿಲಗೊಳಿಸುವುದರ ಮೂಲಕ ಕೂಡ ಏನು ಅಂತಂದ್ರೆ ಇದನ್ನ ಅಥವಾ ಜಾಗತೀಕರಣವನ್ನ ಸಾಧಿಸಬಹುದಾಗಿದೆ. ಸೊ ದೆನ್ ಲಾಸ್ಟ್ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಅಂದ್ರೆ ಪರಿಮಾಣಾತ್ಮಕ ನಿರ್ಬಂಧನೆಗಳ ಮೂಲಕ ಕೂಡ ನಾವೇನ್ ಮಾಡಬಹುದು, ಈ ಒಂದು ಜಾಗತೀಕರಣವನ್ನ ಸಾಧಿಸಬಹುದಾಗಿದೆ. ಸೊ ಬೈ ಫಾಲೋವಿಂಗ್ the restrictions on the quantitative restrictions we can achieve the globalization policy. So this is all about the three branches of NEP LPG: liberalization, privatization and globalization.